ಮೆಕ್ಯಾನಿಕಲ್ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಇಂಜಿನಿಯರು. ನಮ್ಮ ತಂದೆ ವಿಶ್ವೇಶ್ವರಯ್ಯನವರು ಕಂಡವರು ಆ ಕಾಲದಲ್ಲಿ. ನಮ್ಮ ತಾತ ವಿಶ್ವೇಶ್ವರಯ್ಯನವರ ಆಗಿನ ಕಾಲದಲ್ಲಿ ಕೊಡ್ತಿದ್ದ ಸ್ಕಾಲರ್ಶಿಪ್ ಮೇಲೆ ಪತ್ರಿಕೋದ್ಯಮ. ನಾನೊಬ್ಬನೇ, ಇನ್ನೊಬ್ಬರಿದ್ದ ಒಬ್ಬರೇ. ಖಾದ್ರಿ ಶಾಮಣ್ಣ ನನಗೆ ಗುರುಗಳು ಪತ್ರಿಕೋದ್ಯಮದಲ್ಲಿ ಪಾಠ ಮಾಡಿದ್ರು. ಹೀಗಾಗಿ ನಾನು ಪತ್ರಿಕೋದ್ಯಮವನ್ನು ಸ್ವಇಚ್ಛೆಯಿಂದ ಒಪ್ಪಿಕೊಂಡು ಆರಿಸಿ ಬಂದು ಆರಂಭ. ಅವತ್ತಿಂದ ನಾನು ನೋಡಿದ ಹಾಗೆ ವಿದ್ಯುತ್ ದರಗಳು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗ್ತವೆ. 25 ವರ್ಷ ಆಯಿತು. 25 ವರ್ಷ ಒಂದೇ ಒಂದು ಸಾರಿ ಕೆ ಪಿ ಪಾಂಡೆ ಚೇರ್ಮನ್ ಆಗಿದ್ದಾರೆ. 10 ಪೈಸಾ 10,000 ಕೋಟಿ ಈಗ ಮಿಕ್ಕಿದ್ದ ಇಲ್ಲ ಸಾಲ ಅಗತ್ಯಕ್ಕೆ ನಿಮಗೆ ಇಂಡಸ್ಟ್ರೀಸ್ ರಾ ಮೆಟೀರಿಯಲ್. ಯಾಕೆಂದ್ರೆ ನಾನು ಹೇಳೋದು ಈ ಥರ ಬೇಜಾರು ಅಂದರೆ ಹೋಗೋದು ಒಳ್ಳೇದಾ ಹೇಳ್ತದ, ಬರೀ ಲಾಭ ನೋಡ್ಬೇಕಾ ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನೋಡ್ಬೇಕಾ? ಬಟ್ಟೆ ಸುಟ್ಟಾಕಿತ್ತು, ಅದೇನು ಬಿಂದು ಬಟ್ಟೆ ಬೇಡ ಅಂತಲ್ಲ. ಅದರಿಂದ ನೀವು ಇನ್ನೊಂದು ಶ್ರೀಮಂತರನ್ನ ಹುಟ್ಟಾಕ್ತೀರಿ. ಈಗ ಸೋಲಾರ್ ವಿಂಡು ಅದೇ ಮಾಡ್ತಾ ಇದೆ. ಇಂಡೈರೆಕ್ಟ್ಲಿ ಒಂದೇನು ರೈತರು ಸುಲಭವಾಗಿ ದುಡ್ಡು ಸಿಗುತ್ತೆ ಅಂತ ದುಡ್ಡು ಕೊಟ್ಟು ಉಪಯೋಗಿಸಿ, ಇನ್ನೂ ಜಾಸ್ತಿ ಉಪಯೋಗಿಸಿ ಅಂತ. ಅದಕ್ಕೆ ನಮ್ಮನ್ನು ಕಂಪೇರ್ ಮಾಡಿಕೊಂಡ್ರೆ ನಮಗೆ ಒಂದೊಂದು ಸರ್ತಿ ಮನಸ್ಸಿಗೆ ಬೇಜಾರಾಗುತ್ತೆ. ಎರಡನೇದು ನಾನು ನಾರ್ವೆ ದೇಶದಲ್ಲಿ ಕಂಡಿದ್ದೇನಪ್ಪ ಅಂತಂದರೆ ರೈಟ್ ಪ್ರೊಟೆಸ್ಟ್. ಅಲ್ಲಿ ಮಾಂಟೆಸರಿ ಮಕ್ಕಳಿಗೆ ಪ್ರೊಟೆಸ್ಟ್ ಹೇಗೆ ಮಾಡಬೇಕು, ಪೀಸ್ಫುಲ್ ಪ್ರೊಟೆಸ್ಟ್ ಹೇಳ್ಕೊಡ್ತಾರೆ. ಅದನ್ನು ನೋಡಿ ನನಗೆ ಆಶ್ಚರ್ಯ ಆಗಿಬಿಟ್ಟು, ಪರವಾಗಿಲ್ಲ ಡೆಮೋಕ್ರಸಿ ಅಂತಂದರೆ ನಿಜವಾಗಿ ಇಲ್ಲ ಅರ್ಥ ಇದೆ ಅಂತ ಹೇಳಿ ನಾನು ಹೋದ ಕಡೆ ಎಲ್ಲ ಹೇಳ್ತಾ ಇರ್ತೀನಿ ನನ್ನ ಭಾಷಣದಲ್ಲಿ. ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಕೂಡ ರೈಟ್ ಟು ಪೀಸ್ಫುಲ್ ಪ್ರೊಟೆಸ್ಟ್ ಇಲ್ಲಿ ನಡೆಸೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ಸತೀಶ್ ಅವರು. ಅವ್ರ ಮುಖಾಂತರ ಮಂಡ್ಯರನ್ನೆಲ್ಲ ನೋಡೋ ಅವಕಾಶ ನಮಗೆಲ್ಲ ಸಿಕ್ತು. ಶ್ರೀ HR ಶ್ರೀಶಾ ಅವರು ಮಾತಾಡಬೇಕಾದ್ರೆ ಕೇಳೋದು, ಮೊದಲೆಲ್ಲವೇ ತುಂಬ ಕಡಿಮೆ ಪ್ರೈಸಸ್ ಹೈಕ್ ಇರೋದು, ಇವಾಗ ಜಾಸ್ತಿ ಆಗ್ತಿದೆ ಅಂತ. ರೀಸನ್ ಏನಂದರೆ ಜನರಲ್ಲಿ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಜಾಸ್ತಿ ಆದಮೇಲೆ ಪ್ರೊಟೆಸ್ಟ್ ಅನ್ನೋ ಕಾನ್ಸೆಪ್ಟ್ ಹೋಗ್ಬೇಕು. ನಾನು ನೋಡಿದಂಗೆ 1990s ನಾವು ₹1 2 ಪೆಟ್ರೋಲ್ ಸಾಕಿ ಮಾಡಿದ್ರೆ ಸಾಕು, ಬೀದಿ ಮೇಲೆ ಬಂದಿರೋದನ್ನ ಕೇಸ್ ಏನಾದ್ರು ಈ ಸೋಷಿಯಲ್ ಮೀಡಿಯಾ ಎಲ್ಲನೂ 1940 HR ಶ್ರೀಶಾ ಮತ್ತು ಪ್ರೊಫೆಸರ್ KV ನಾಗರಾಜ್ ಅವರಿಗೆ ನನ್ನ ಧನ್ಯವಾದ.